ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ. ನಾಳೆನೇ ಎಕ್ಸಾಮ್ ಇದೆ. ಸೊ ಕ್ವಿಕ್ಕಾಗಿ ಒಂದು ಎವಲ್ಯೂಷನ್ ಚಾಪ್ಟರ್ದು ರಿವಿಷನ್ ಕೊಟ್ಬಿಡೋಣ ಅಂತ ಹೇಳಿ ನಾನು ನಿಮಗೆ 2 ಮಾರ್ಕ್ಸ್ ಆನ್ಸರ್ಸ್ನ ತೊಗೊಂಡು ಬಂದಿದ್ದೀನಿ. ನಿಮಗೆ ಕಡಿಮೆ ಟೈಮ್ ಇದೆ ಅಂತ ಗೊತ್ತು, ಅದಕ್ಕಾಗಿ ಈ ಕಡಿಮೆ ಟೈಮಲ್ಲಿ ಹೇಗೆ ಕ್ವಿಕ್ಕಾಗಿ ರಿವಿಷನ್ ಎಷ್ಟು ಸಾಧ್ಯ ಅಷ್ಟು ಮಾಡೋಣ ಅಂತ ಹೇಳಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು ಎವಲ್ಯೂಷನ್ ಚಾಪ್ಟರ್ದು 2 ಮಾರ್ಕ್ ಆನ್ಸರ್ಸ್ನ ಹಾಕಿ ಅಂತ. ಸೊ ಹಾಗಾಗಿ ಅವ್ರಿಗೋಸ್ಕರ ಇದೊಂದು ಕ್ವಿಕ್ ವಿಡಿಯೋ. ಸೊ ಈ ಕ್ವಶನ್ಸ್ ಏನಿದೆ, ನಾನು ಇದು ಕರ್ನಾಟಕ ಬೋರ್ಡಿಂದ ರಿಲೀಸ್ ಆಗಿರುವಂಥ ರಿವೈಸ್ ಕ್ವಶನ್ ಬ್ಯಾಂಕಿಂದ ತೊಗೊಂಡಿದ್ದೀನಿ. ಈ ರಿವೈಸ್ ಕ್ವಶನ್ ಬ್ಯಾಂಕಿಂದನೇ ಮೋಸ್ಟ್ ಆಫ್ ದ ಕ್ವಶನ್ ಕೇಳುವಂಥ ಚಾನ್ಸಸ್ ಇದೆ ಈ ವರ್ಷ. ಅದಕ್ಕಾಗಿ ನಾನು ಇದನ್ನು ಕ್ವಿಕ್ಕಾಗಿ ನಿಮಗೆ ಆನ್ಸರ್ಸ್ನ ಹೇಳ್ತಾ ಇರೋದು. ಸೊ ಮೇಕ್ ಯೂಸ್ ಆಫ್ ಇಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಏನಿದೆ, ನೇಮ್ ಎನಿ 2 ಥಿಯರೀಸ್ ದಟ್ ಎಕ್ಸ್ಪ್ಲೇನ್ ದ ಒರಿಜಿನ್ ಆಫ್ ಲೈಫ್. ಯಾವುದಾದ್ರೂ 2 ಥಿಯರಿ ಬರೀರಿ ಅಂತ ಹೇಳಿದ್ದಾರೆ. ನೀವು ಯಾವುದಾದ್ರೂ ನಿಮಗೆ ಗೊತ್ತಿರೋಂಥ ಥಿಯರಿನ ಬರಿಬೋದು. ನಾನು ಇಲ್ಲಿ 2 ಯಾವ್ದು ತೊಗೊಂಡಿದ್ದೀನಿ ಅಂದರೆ ಥಿಯರಿ ಆಫ್ ಸ್ಪಾಂಟೇನಿಯಸ್ ಜನರೇಷನ್ ಮತ್ತು ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ದು ಥಿಯರಿ ಆಫ್ ಬಯೋಜೆನೆಸಿಸ್ ಅಂತಲೂ ಬೇಕಿದ್ರೆ ಬರಿಬೋದು. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ. ರೈಟ್ ಅ ನೋಟ್ ಆನ್ ಬಿಗ್ ಬ್ಯಾಂಗ್ ಥಿಯರಿ. ಈ ಬಿಗ್ ಬ್ಯಾಂಗ್ ಥಿಯರಿ 2 ಮಾರ್ಕ್ಸಿಗೆ ತುಂಬ ಕಡಿಮೆ ಪಾಯಿಂಟ್ಸ್ ಬರೆಯೋದು ಒಂದು ಕಷ್ಟ ಆಗುತ್ತೆ. ಸೊ ಇದು 3 ಮಾರ್ಕ್ಸಿಗೆ ಕೇಳಿದರೆ ಚೆನ್ನಾಗಿರ್ತಿತ್ತು. ಬಟ್ ಇಲ್ಲಿ 2 ಮಾರ್ಕ್ಸಿಗೆ ಕೇಳೋದ್ರಿಂದ ಓಕೆ, 2 ಮಾರ್ಕ್ಸಿಗೆ ಏನು ಬರಿಬೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಬಿಗ್ ಬ್ಯಾಂಗ್ ಥಿಯರಿ ಏನಕ್ಕೆ ಮೇನ್ ಆಗಿ ಅದು ಏನು ಎಕ್ಸ್ಪ್ಲೇನ್ ಮಾಡುತ್ತೆ ಅಂದರೆ ಇಟ್ ವಿಲ್ ಎಕ್ಸ್ಪ್ಲೇನ್. ಈ ಬಿಗ್ ಬ್ಯಾಂಗ್ ಥಿಯರಿ ಏನೇನು ಎಕ್ಸ್ಪ್ಲೇನ್ ಮಾಡ್ತಾ ಇದೆ ಅಂದರೆ ಒರಿಜಿನ್ ಆಫ್ ಯೂನಿವರ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಸೊ ಇದರ ಪ್ರಕಾರ ಒಂದು ಹ್ಯೂಜ್ ಗ್ಯಾಷಿಯಸ್ ಕ್ಲೌಡ್ ಇತ್ತಂತೆ, ಅದು ಸಡನ್ನಾಗಿ ಎಕ್ಸ್ಪ್ಲೋಡ್ ಆಯ್ತಂತೆ. ಸೊ ಸಡನ್ ಎಕ್ಸ್ಪ್ಲೋಡ್ ಆದಾಗ ಏನಾಗುತ್ತೆ, ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಹಾಗೆ ಟೆಂಪ್ರೇಚರ್ ಕೂಡ ಗ್ರ್ಯಾಜುಯಲ್ ಆಗಿ ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಈ ಥರ ಆಗೋದ್ರಿಂದ ಕೆಲವೊಂದು ಎಲಿಮೆಂಟ್ಗಳು ಫಾರ್ಮ್ ಆಗುತ್ತೆ. ಯಾವುದಂದ್ರೆ ಹೈಡ್ರೋಜನ್ ಮತ್ತು ಹೀಲಿಯಂ ಇದೆಲ್ಲ ಫಾರ್ಮ್ ಆಗುತ್ತೆ. ಇದೇ ಗ್ರ್ಯಾಜುಯಲ್ ಆಗಿ ಕಂಡೆನ್ಸ್ ಆಗ್ತಾ ಗ್ರಾವಿಟಿಯಿಂದ ಅದೇನಾಗುತ್ತೆ, ಗ್ಯಾಲಕ್ಸೀಸ್ ಫಾರ್ಮ್ ಆಗುತ್ತೆ. ಈ ಥರ ಎಷ್ಟೊಂದು ಗ್ಯಾಲಕ್ಸಿಗಳಿದೆ. ಅದರಲ್ಲೇ ಒಂದು ಮಿಲ್ಕಿ ವೇ ಗ್ಯಾಲಕ್ಸಿ, ಅದರಲ್ಲೇ ಅರ್ತ್ ಇರೋದು, ನಮ್ಮ ಸೋಲಾರ್ ಸಿಸ್ಟಮ್ ಇರೋದು, ಮತ್ತು ಅದರಲ್ಲೇ ಅರ್ತ್ ಇರೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3 ಏನಿಲ್ಲ ಅಂದರೆ, ಹೌ ಕುಡ್ ದ ಎಕ್ಸ್ಪೆರಿಮೆಂಟ್ ಆಫ್ ಲೂಯಿಸ್ ಪ್ಯಾಶ್ಚರ್ ಡಿಸ್ಮಿಸ್ ಥಿಯರಿ ಆಫ್ ಸ್ಪಾಂಟೇನಿಯಸ್ ಜನರೇಷನ್ ಆಫ್ ಲೈಫ್. ಈ ಸ್ಪಾಂಟೇನಿಯಸ್ ಜನರೇಷನ್ ಆಫ್ ಲೈಫ್ ಇದೆ ಅಂತ ಹೇಳಿದ್ರಲ್ಲ ಕೆಲವೊಂದು ಸೈಂಟಿಸ್ಟ್ಗಳು, ಅವರ ಥಿಯರಿನ ಈ ಲೂಯಿಸ್ ಪ್ಯಾಶ್ಚರ್ ಏನು ಮಾಡ್ತಾರೆ, ಡಿಸ್ಪ್ರೂವ್ ಮಾಡ್ತಾರೆ. ಅಂದರೆ ಇದು ಕರೆಕ್ಟ್ ಅಲ್ಲ ಅಂತ ಅದಕ್ಕೆ ಅಗೇನ್ಸ್ಟ್ ಆಗಿ ಕೆಲವೊಂದು ಪ್ರೂಫ್ಗಳನ್ನ ತೊಗೊಂಡು ಬರ್ತಾರೆ. ಸೊ ಅದು ಏನು ಅಂತ ಕೇಳ್ತಿದ್ದಾರೆ ಇಲ್ಲಿ. ಹಿ ಶೋಡ್ ದ ಪ್ರೀ ಸ್ಟೆರಿಲೈಸ್ಡ್ ಫ್ಲಾಸ್ಕ್ ಲೈಫ್ ಡಿಡ್ ನಾಟ್ ಕಮ್ ಫ್ರಮ್ ಕಿಲ್ಡ್ ಈಸ್ಟ್. ಸೊ ಇದು ಇವರು ಹೇಗೆ ಮಾಡಿದ್ರು ಅಂದರೆ, ಒಂದು ಪ್ರೀ ಸ್ಟೆರಿಲೈಸ್ಡ್ ಫ್ಲಾಸ್ಕ್, ಆಲ್ರೆಡಿ ಸ್ಟೆರಿಲೈಸ್ ಆಗಿರುವಂಥ ಫ್ಲಾಸ್ಕ್ ತೊಗೊಂಡು ಅದರಲ್ಲಿ ಅವರು ಎಕ್ಸ್ಪೆರಿಮೆಂಟ್ನ ಮಾಡಿ ಅದರೊಳಗಡೆ ಕಿಲ್ಡ್ ಈಸ್ಟಿಂದ ಹೊಸ ಲೈಫು ಹುಟ್ಟಲಿಲ್ಲ ಅಂತ ಇವರು ಪ್ರೂವ್ ಮಾಡ್ತಾರೆ. ಇನ್ ಫ್ಲಾಸ್ಕ್ ಓಪನ್ ಟು ಏರ್ ನ್ಯೂ ಆರ್ಗಾನಿಸಮ್ ಅರೋಸ್ ಫ್ರಮ್ ಕಿಲ್ಡ್ ಈಸ್ಟ್. ಸೊ ಇನ್ನೊಂದು ಫ್ಲಾಸ್ಕ್ ಓಪನ್ ಇರುತ್ತೆ, ಆ ಓಪನ್ ಇರುವಂಥ ಫ್ಲಾಸ್ಕಲ್ಲಿ ಹೊಸ ಲೈಫ್ ಹುಟ್ಟುತ್ತೆ. ಸೊ ಅದರಿಂದ ಅವ್ರು ಏನು ಪ್ರೂವ್ ಮಾಡ್ತಾರೆ ಅಂದರೆ, ಸ್ಪಾಂಟೇನಿಯಸ್ ಆಗೇನು ಬರ್ತಾ ಇಲ್ಲ, ಏರಲ್ಲೆಲ್ಲೋ ಇರುವಂಥ ಸ್ಪೋರ್ಟ್ಸ್ಗಳಿಂದ ಈ ಮೈಕ್ರೋ ಆರ್ಗಾನಿಸಮ್ ಹುಟ್ಕೊಳ್ತಾ ಇದೆ ಅಂತ ಇವ್ರು ಪ್ರೂವ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 4 ಏನಿದೆ, ಹೌ ಡಸ್ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಸಪೋರ್ಟ್ ದ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್. ಸೊ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಗೊತ್ತಿದೆ ನಿಮಗೆಲ್ಲರಿಗೂ, ಡಯಾಗ್ರಾಮ್ ಕಲ್ತಿರ್ತೀರಾ. ಇಂಪಾರ್ಟೆಂಟ್ ಡಯಾಗ್ರಾಮ್ 5 ಮಾರ್ಕಿಗೆ ಬರುತ್ತೆ ಅಂತ ನಾನು ಹೇಳಿದ್ದೀನಿ, ಅದನ್ನು ನೀವು ಕಲ್ತ್ಕೊಳ್ಳಿ. ಎಲ್ಲ 5 ಮಾರ್ಕ್ ಇಂಪಾರ್ಟೆಂಟ್ ಇರುವಂಥ ಡಯಾಗ್ರಾಮ್ಗಳೆಲ್ಲ ಏನೇನಿದೆ ಅಂತ ನಾನು ಶಾರ್ಟ್ ವೀಡಿಯೋ ಮಾಡಿದ್ದೀನಿ, ಚಾಪ್ಟರ್ ವೈಸ್ ಅವೈಲೇಬಲ್ ಇದೆ, ಅದನ್ನು ನೋಡ್ಕೊಂಡಿರಿ. ಎಲ್ಲ ಲೇಬ್ಲಿಂಗ್ಗಳು ನೀಟಾಗಿ ಕಲ್ತ್ಕೊಂಡಿರಿ. ಸೊ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಇಲ್ಲಿ ಕೇಳ್ತಾ ಇರೋದೇನು ಅಂತಂದರೆ, ಆ ಥಿಯರಿ ಕೆಮಿಕಲ್ ಎವಲ್ಯೂಷನ್ನ ಸಪೋರ್ಟ್ ಮಾಡುತ್ತೆ ಹೇಗೆ ಅಂತ ಕೇಳ್ತಿದ್ದಾರೆ. ಹೇಗೆ ಅಂತಂದರೆ ಅವ್ರು ಏನು ಮಾಡ್ತಾರೆ, ಪ್ರೀ ಹಿಸ್ಟಾರಿಕ್ ಅರ್ಥಲ್ಲಿ ಏನಿತ್ತು ಕಂಡೀಷನ್ ಅದನ್ನೇ ಇಲ್ಲಿ ಕ್ರಿಯೇಟ್ ಮಾಡ್ತಾರೆ. ಇದೇ ಈ ಅವರ ಎಕ್ಸ್ಪೆರಿಮೆಂಟ್ ಸೆಟಪಲ್ಲಿ ಅದೇ ರೀತಿ ಕ್ರಿಯೇಟ್ ಮಾಡ್ತಾರೆ. ಆ ಕ್ರಿಯೇಟ್ ಮಾಡಿದ್ದಕ್ಕೆ ಅವ್ರು ಏನು ಮಾಡ್ತಾರೆ, ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಯೂಸ್ ಮಾಡಿಕೊಂಡು ಕೆಲವೊಂದು ಗ್ಯಾಸ್ಗಳನ್ನ ಯೂಸ್ ಮಾಡ್ಕೊಳ್ತಾರೆ. ಮೀಥೇನ್, ಹೈಡ್ರೋಜನ್, ಅಮೋನಿಯಾ ಇದನ್ನೆಲ್ಲ ಗ್ಯಾಸ್ಗಳನ್ನ ಯೂಸ್ ಮಾಡಿಕೊಂಡು ಅಲಾಂಗ್ ವಿತ್ ವಾಟರ್ ವೇಪರ್ 800 ಡಿಗ್ರಿ ಸೆಲ್ಸಿಯಸಲ್ಲಿ ಇದನ್ನು ಅಲೋ ಮಾಡ್ತಾರೆ ಅಪರೇಟಸ್ನ ವರ್ಕ್ ಆಗೋದಕ್ಕೆ. ಸೊ ಆ ಥರ ಮಾಡಿದಾಗ ಅವ್ರು ಏನು ಅಬ್ಸರ್ವ್ ಮಾಡ್ತಾರೆ ಅಂದರೆ, ಕೆಲವೊಂದು ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಗಳು ಫಾರ್ಮ್ ಆಗಿರುತ್ತೆ. ಸೊ ಇದರಿಂದ ಅವ್ರಿಗೇನು ಏನು ಪ್ರೂವ್ ಮಾಡ್ತಾರೆ ಅಂದರೆ, ಎಸ್, ವಾಟ್ ಎವರ್ ವಿ ಥಾಟ್ ಇಟ್ ಇಸ್ ಟ್ರೂ. ಲೈಫ್ ಯಾವುದರಿಂದ ಒರಿಜಿನೇಟ್ ಆಗ್ತಾ ಇದೆ, ಕೆಮಿಕಲ್ಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು ಇನ್ಆರ್ಗ್ಯಾನಿಕ್ ಲೈಫ್ ಫಾರ್ಮ್ ಆಗಿ ಮತ್ತು ಅದರಿಂದ ಆರ್ಗ್ಯಾನಿಕ್ ಲೈಫ್ ಫಾರ್ಮ್ ಆಗ್ತಿದೆ ಅಂತ ಇವರು ಪ್ರೂವ್ ಮಾಡ್ತಾರೆ. ಸೊ ಅದನ್ನು ನಾನು ಇಲ್ಲಿ ಸೆಂಟೆನ್ಸ್ ಫಾರ್ಮಲ್ಲಿ ಕೊಟ್ಟಿದ್ದೀನಿ, ಅದೇ ರೀತಿ ನೀವು ಬರೀರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಲಿಸ್ಟ್ ಎನಿ 4 areas which provide evidences for evolution. ಎವಲ್ಯೂಷನ್ಗೆ ಸಪೋರ್ಟ್ ಮಾಡುವಂಥ 4 ಏರಿಯಾಗಳು ಅಥವಾ ಎವಿಡೆನ್ಸಸ್ಗಳನ್ನ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವುದೆಲ್ಲ ಇದೆ ಅಂತಂದರೆ, ಪ್ಯಾಲಿಯೋಂಟೊಲಾಜಿಕಲ್ ಎವಿಡೆನ್ಸಸ್, ಎವಿಡೆನ್ಸ್ ಫ್ರಮ್ ದ ಕಂಪ್ಯಾರಿಟಿವ್ ಮಾರ್ಫಾಲಜಿ ಆ್ಯಂಡ್ ಅನಾಟಮಿ, ಬಯೋಕೆಮಿಕಲ್ ಎವಿಡೆನ್ಸಸ್ ಮತ್ತು ಎಂಬ್ರಿಯಾಲಜಿಕಲ್ ಎವಿಡೆನ್ಸಸ್. ದಿಸ್ ಆರ್ ದ 4 ಎವಿಡೆನ್ಸಸ್ ಫಾರ್ ದ ಎವಲ್ಯೂಷನ್.
ನೆಕ್ಸ್ಟ್ ಕ್ವಶನ್ ನಂಬರ್ 6, ವಾಟ್ ಆರ್ ಫಾಸಿಲ್ಸ್, ಹೌ ಡೂ ದೇ ಸಪೋರ್ಟ್ ಎವಲ್ಯೂಷನ್. ಫಾಸಿಲ್ಸ್ ಅಂದರೆ ಏನು ಮತ್ತು ಅದನ್ನು ಹೇಗೆ ಸಪೋರ್ಟ್ ಮಾಡ್ತಾ ಇದೆ ಎವಲ್ಯೂಷನ್ ಥಿಯರಿನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಂತ ಕೇಳ್ತಿದ್ದಾರೆ. ಫಾಸಿಲ್ಸ್ ಅಂದರೆ ಏನು? ದೀಸ್ ಆರ್ ದ ರಿಮೇನ್ಸ್ ಆರ್ ದ ಇಂಪ್ರೆಷನ್ಸ್ ಆಫ್ ಏನ್ಷಿಯಂಟ್ ಆರ್ಗಾನಿಸಮ್ ಪ್ರಿಸರ್ವ್ಡ್ ಇನ್ ಸೆಡಿಮೆಂಟರಿ ರಾಕ್ಸ್. ಕೆಲವೊಂದು ರಾಕ್ ಮಧ್ಯದಲ್ಲಿ ಸೇರ್ಕೊಂಡಿರುವಂಥ ಇಂಪ್ರಿಂಟ್ಸ್ ಆಗ್ಬೋದು, ಪ್ರಿಂಟ್ಗಳಾಗಿರ್ಬೋದು, ಅಥವಾ ಅದರಿಂದ ಒಂದು ಆರ್ಗ್ಯಾನಿಸಮ್ದು ಪಳೆಯುಳಿಕೆ ಅಂತ ಏನು ಹೇಳ್ತೀವಿ, ರಿಮೇನ್ಸ್ ಆಗಿರ್ಬೋದು, ಬೋನ್ ಅಥವಾ ಇನ್ನೊಂದೇನಾದರೂ ಬೇರೆ ಏನಾದರೂ ಬಾಡಿ ಪಾರ್ಟ್ ಆಗಿರ್ಬೋದು, ಅದು ಸಿಕ್ಕಿದಾಗ ಅದನ್ನು ನಾವೇನು ಹೇಳ್ತೀವಿ, ಅದನ್ನು ಫಾಸಿಲ್ ಅಂತ ಕರಿತೀವಿ. ಇದು ರಾಕ್ ಮಧ್ಯದಲ್ಲಿ ಯೂಶಲಿ ನಮಗೆ ಸಿಗುತ್ತೆ. ಇದರಿಂದ ನಾವು ಹೇಗೆ ಎವಲ್ಯೂಷನ್ನ ಸಪೋರ್ಟ್ ಮಾಡ್ಬೋದು, ಹೇಗೆ ಕಂಡುಹಿಡಿಬೋದು ಅಂತಂದರೆ, ಫಾಸಿಲ್ ರೆಪ್ರೆಸೆಂಟ್ ಎಕ್ಸ್ಟಿಂಕ್ಟ್ ಆರ್ಗ್ಯಾನಿಸಮ್ಸ್. ಸೊ ಹಿಂದೆ ಇತ್ತು ಇದು ಅಂತ ನಮಗೆ ಪ್ರೂಫ್ ತೋರಿಸೋದಕ್ಕೆ ಅದರದ್ದು ಇಂಪ್ರೆಷನ್ ಸಿಗಬೇಕು, ಇಲ್ಲಾಂತಂದರೆ ಅದರದ್ದು ಬೋನ್ಸ್ ಅಥವಾ ಏನಾದರೂ ಒಂದು ಮೆಟೀರಿಯಲ್ ಸಿಗಬೇಕು. ಸೊ ಅದರಿಂದ ಮಾತ್ರ ನಮಗೆ ಗೊತ್ತಾಗೋಕ್ಕೆ ಸಾಧ್ಯ. ಸೊ ಇದರಿಂದ ನಮ್ಗೆ ಏನು ಸ್ಟಡಿ ಮಾಡ್ಬೋದು, ಎಕ್ಸ್ಟಿಂಕ್ಟ್ ಆರ್ಗ್ಯಾನಿಸಮ್ಗಳನ್ನ ಸ್ಟಡಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ದೇ ಶೋ ಲೈಫ್ ಫಾರ್ಮ್ಸ್ ರೆಸ್ಟ್ರಿಕ್ಟೆಡ್ ಟು ಸರ್ಟೆನ್ ಜಿಯೋಲಾಜಿಕಲ್ ಟೈಮ್ ಸ್ಪ್ಯಾನ್ ಎಕ್ಸಿಸ್ಟಿಂಗ್ ಇನ್ ದ ಪಾಸ್ಟ್. ಸೊ ಕೆಲವೊಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಮಾತ್ರ ಇದು ಎಕ್ಸಿಸ್ಟೆನ್ಸ್ ಇತ್ತು ಅಂತ ಕೂಡ ಅದರಿಂದ ಅವರು ಸ್ಟಡಿ ಮಾಡ್ತಾರೆ. ಫಾಸಿಲ್ಸ್ ತೊಗೊಂಡಾಗ ಅವರು ಕಾರ್ಬನ್ ಡೇಟಿಂಗ್ ಮೂಲಕ ಯಾವ ಟೈಮಲ್ಲಿ ಅದಿತ್ತು ಅಂತ ಕೂಡ ಕಂಡುಹಿಡಿತಾರೆ. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ, ಇದು ಯಾವ ಆರ್ಗ್ಯಾನಿಸಮ್ ಪ್ರೆಸೆಂಟ್ ಇರುವಂಥ ಆರ್ಗ್ಯಾನಿಸಮ್ ಜೊತೆ ಯಾವ ಆರ್ಗ್ಯಾನಿಸಮ್ ಜೊತೆ ಲಿಂಕ್ ಆಗ್ತಿದೆ ಅಂತ ತಿಳ್ಕೊಳ್ಬೋದು. ಮತ್ತು ಆನ್ಸಿಸ್ಟ್ರಿ ಸ್ಟಡಿಗೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ನಮಗೆ ಈ ಫಾಸಿಲ್ಸ್ಗಳು ಹೆಲ್ಪ್ ಆಗೋದ್ರಿಂದ ಫಾಸಿಲ್ ಸ್ಟಡಿ ಕೂಡ ಒನ್ ಆಫ್ ದ ಎವಿಡೆನ್ಸ್ ಫಾರ್ ದ ಎವಲ್ಯೂಷನ್. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ಹೋಮೋಲಾಗಸ್ ಆರ್ಗನ್ಸ್, ಗಿವ್ ಎನ್ ಎಕ್ಸಾಂಪಲ್. ಇದಂತೂ ಹೋಮೋಲಾಗಸ್ ಆರ್ಗನ್ಸ್, ಅನಾಲಾಗಸ್ ಆರ್ಗನ್, ಕನ್ವರ್ಜೆಂಟ್ ಎವಲ್ಯೂಷನ್, ಡೈವರ್ಜೆಂಟ್ ಎವಲ್ಯೂಷನ್, ಇದಂತೂ ಡೆಫಿನೆಟ್ಲಿ ನೀವು ಇದನ್ನು ಮಿಸ್ ಮಾಡೋದೇ ಕಲಿಬೇಕು. ನೀವು ಆಲ್ರೆಡಿ ಪ್ರಾಕ್ಟಿಕಲ್ಸ್ ಕಲ್ತಿರ್ತೀರಾ, ನಿಮ್ಮ ಎಷ್ಟೋ ಟೆಸ್ಟ್ಗಳಿಗೆ ಕಲ್ತಿರ್ತೀರಾ, ತುಂಬ ಸಲ ನೀವು ಕಲಿತು ನಿಮಗೆ ಇದ್ರದ್ದು ಐಡಿಯಾ ಆಲ್ರೆಡಿ ಸಿಕ್ಕಿರುತ್ತೆ. ಹೋಮೋಲಾಗಸ್ ಆರ್ಗನ್ ಅಂದರೆ ವಿಚ್ ಹ್ಯಾಸ್ ದ ಸೇಮ್ ಅನಾಟಮಿಕಲ್ ಸ್ಟ್ರಕ್ಚರ್ ಆ್ಯಂಡ್ ಆರಿಜಿನ್ ಬಟ್ ಡಿಫ್ರೆಂಟ್ ಫಂಕ್ಷನ್. ಇದನ್ನು ನಾವೇನು ಹೇಳ್ತೀವಿ, ಹೋಮೋಲಾಗಸ್ ಆರ್ಗನ್ಸ್ ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ಎಕ್ಸಾಂಪಲ್ಗಳು ಕನ್ಫ್ಯೂಸ್ ಆಗ್ಬೋದು ಅಷ್ಟೇ, ಬಟ್ ಬೇರೆ ಎಲ್ಲ ನಿಮಗೆ ಈಸಿಯಾಗಿ ಆಲ್ರೆಡಿ ಕಲ್ತಿರ್ತೀರಾ. ಎಕ್ಸಾಂಪಲ್ಗಳು ಏನು ಮಾಡಿ ಅಂದರೆ, ಒಂದು ಸೇಫರ್ ಸೈಡ್ ಒಂದು ಪ್ಲ್ಯಾಂಟ್ದು ಒಂದು ಅನಿಮಲ್ದು ನೀವು ಕಲ್ತ್ಕೊಂಡೋಗಿರಿ. ಹೋಮೋಲಾಗಸ್ದು, ಅನಾಲಾಗಸ್ದು, ಹಾಗೆಯೇ ಕನ್ವರ್ಜೆಂಟ್, ಡೈವರ್ಜೆಂಟ್, ಅನಿಮಲ್ ಆ್ಯಸ್ ವೆಲ್ ಆಸ್ ಪ್ಲಾಂಟ್ನ ಕಲ್ತ್ಕೊಂಡೋಗಿರಿ. ಯಾಕೆಂದರೆ ಅವರು ಸ್ಪೆಸಿಫಿಕ್ ಆಗಿ ಅನಿಮಲ್ ಅಂತ ಕೇಳ್ಬಿಡ್ಬೋದು, ಇಲ್ಲಾಂದರೆ ಪ್ಲಾಂಟ್ ಎಕ್ಸಾಂಪಲ್ ಅಂತ ಕೇಳ್ಬಿಡ್ಬೋದು. ಸೊ ಅದಕ್ಕೆ ನೀವು ಬರೀ ಒಂದನ್ನು ಕಲ್ತ್ಕೊಳ್ಬೇಡಿ, ಒಂದು ಪ್ಲಾಂಟ್ ಒಂದು ಅನಿಮಲ್ನ ಕಲ್ತ್ಕೊಂಡಿರಿ. ಇಲ್ಲಿ ನಿಮಗೆ ನೆನ್ಪಿಟ್ಕೊಳ್ಳೋಕ್ಕಾಗುತ್ತೆ ಅಂದರೆ ಎರಡೆರಡು ಎಕ್ಸಾಂಪಲ್ಗಳನ್ನ ಕಲ್ತಿರಿ. ಯಾಕೆಂದರೆ ಕೆಲವೊಂದ್ಸಲಿ ಎಕ್ಸಾಂಪಲ್ನ ಮಾತ್ರ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಆಗುತ್ತೆ ಅಂದರೆ ಎರಡೆರಡು ಎಕ್ಸಾಂಪಲ್ ಕಲ್ತ್ಕೊಳ್ಳಿ, ಇಲ್ಲಾಂದರೆ ಒಂದೊಂದು ಎಕ್ಸಾಂಪಲ್ನ ಪ್ಲಾಂಟ್ದು ಒಂದು ಮತ್ತು ಅನಿಮಲ್ದು ಒಂದು ಕಲ್ತ್ಕೊಂಡಿರಿ. ಸೊ ಸ್ಟ್ರಕ್ಚರ್ ಸೇಮ್ ಇದ್ದು ಫಂಕ್ಷನ್ ಡಿಫ್ರೆಂಟ್ ಇರುವಂಥ ಎಕ್ಸಾಂಪಲ್ ಏನಿದೆ ಇಲ್ಲಿ, 4 limbs ಆಫ್ ಡಿಫ್ರೆಂಟ್ ಮ್ಯಾಮಲ್ಸ್. ಅದರದ್ದೆಲ್ಲ ಸ್ಟ್ರಕ್ಚರ್ಗಳು ಆಲ್ಮೋಸ್ಟ್ ಸೇಮ್ ಕಾಣುತ್ತೆ, ಬಟ್ ಫಂಕ್ಷನ್ ಏನಿರುತ್ತೆ ಬೇರೆ ಬೇರೆ ಥರ ಇರುತ್ತೆ. ಕೆಲವೊಂದು ಅದಕ್ಕೆ ವಾಕಿಂಗಿಗೆ ಯೂಸ್ ಮಾಡೋದು, ಕೆಲವೊಂದು ಈಗ ಹ್ಯೂಮನ್ ಬೀಯಿಂಗ್ಸಲ್ಲಿ 4 limbs ಏನು ಹ್ಯಾಂಡ್ಸ್ನ ನಾವು ಡಿಫ್ರೆಂಟ್ ಏನು ಥಿಂಗ್ಸ್ನ ಪಿಕ್ ಮಾಡೋದಕ್ಕಂತ ಯೂಸ್ ಮಾಡ್ತೀವಿ. ಬಟ್ ಬೇರೆ ಆರ್ಗಾನಿಸಮಲ್ಲಿ ಮ್ಯಾಮಲ್ಸಲ್ಲಿ ಏನಾಗಿರುತ್ತೆ, ಅದು ವಾಕಿಂಗ್ ಪರ್ಪಸ್ ಅಥವಾ ರನ್ನಿಂಗ್ ಪರ್ಪಸ್ ಯೂಸ್ ಮಾಡುತ್ತೆ. ಸೊ ಹಾಗೆ ಫಂಕ್ಷನ್ ಡಿಫ್ರೆಂಟ್ ಇರ್ಬೋದು, ಬಟ್ ಆರಿಜಿನ್ ಏನಿರುತ್ತೆ ಸೇಮ್ ಇರುತ್ತೆ, ಸ್ಟ್ರಕ್ಚರ್ ಸೇಮ್ ಇರುತ್ತೆ. ನೆಕ್ಸ್ಟ್ ಥಾರ್ನ್ಸ್ ಆಫ್ ಬೋಗನ್ವಿಲ್ಲಾ ಮತ್ತು ಟೆಂಡ್ರಿಲ್ ಆಫ್ ಕುಕುಬಿಟಾ, ಇದು ಕೂಡ ಆರಿಜಿನ್ ಮತ್ತು ಸ್ಟ್ರಕ್ಚರ್ ಸೇಮ್ ಇರುತ್ತೆ, ಬಟ್ ಫಂಕ್ಷನ್ನು ಇದ್ರದ್ದು ಥಾರ್ನ್ ಏನು ಮಾಡುತ್ತೆ, ಪ್ರೊಟೆಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಟೆಂಡ್ರಿಲ್ ಏನು ಮಾಡುತ್ತೆ, ಇದು ಕ್ಲೈಂಬ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಅಂದರೆ ಸಪೋರ್ಟಿಗೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ಅನಾಲಾಗಸ್ ಆರ್ಗನ್ಸ್, ಗಿವ್ ಎನ್ ಎಕ್ಸಾಂಪಲ್. ಅನಾಲಾಗಸ್ ಆರ್ಗನ್ಸ್ ಅಂದರೆ ಇದ್ರದ್ದು ಆಪೋಸಿಟ್. ನೀವು ಯಾವ್ದಾದ್ರು ಒಂದನ್ನು ಕಲ್ತ್ಕೊಳ್ಳಿ, ಇಲ್ಲಾಂತಂದರೆ ಎರಡೂ ಕಲ್ತಾಗ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಈಗ ಹೋಮೋಲಾಗಸ್ ಏನು ಕಲ್ತಿದ್ರಲ್ಲ ಅಷ್ಟೇ ಸಾಕು. ಅನಾಲಾಗಸ್ ಬಂದಾಗ ನಿಮಗೆ ಅದ್ರದ್ದು ಆಪೋಸಿಟ್ ಬರೆದ್ಬಿಡಿ. ಆಪೋಸಿಟ್ ಅಂದರೆ ಯಾವ ಥರ ಅಂತಂದರೆ ಡಿಫ್ರೆಂಟ್ ಅನಾಟಮಿಕಲ್ ಸ್ಟ್ರಕ್ಚರ್. ಅಲ್ಲಿ ಏನಂತ ಕಲ್ತಿದ್ರಿ, ಸೇಮ್ ಅನಾಟಮಿಕಲ್ ಸ್ಟ್ರಕ್ಚರ್ ಅಂತ ಕಲ್ತಿದ್ರಿ. ಇಲ್ಲಿ ಡಿಫ್ರೆಂಟ್ ಅನಾಟಮಿಕಲ್ ಸ್ಟ್ರಕ್ಚರ್ ಆಗುತ್ತೆ. ಅಲ್ಲಿ ಡಿಫ್ರೆಂಟ್ ಫಂಕ್ಷನ್ ಇತ್ತು, ಇಲ್ಲಿ ಸೇಮ್ ಫಂಕ್ಷನ್ ಆಗುತ್ತೆ. ಓಕೆ, ಸೊ ಇಷ್ಟೇ. ಈ ಡಿಫ್ರೆನ್ಸ್ ನೀವು ತಿಳ್ಕೊಂಡಿದ್ರೆ ಸಾಕು. ಕಲಿಯುವಾಗ ಒಂದನ್ನು ಮಾತ್ರ ಕಲೀರಿ, ಬಟ್ ಬರೆಯುವಾಗ ಇದ್ರ ಡಿಫ್ರೆನ್ಸ್ ಹೇಗೆ ಬರೀಬೇಕು ಅಂತ ಗೊತ್ತಿರಬೇಕು ನಿಮಗೆ. ಇಲ್ಲಿ ಈ ಥರ ಡಿಫ್ರೆನ್ಸ್ ಇರುವಂಥ ಎಕ್ಸಾಂಪಲ್ ಯಾವ್ದು ಬರಿಬೋದು ಅಂದರೆ, ಒಂದು ಅನಿಮಲ್ದು ಎಕ್ಸಾಂಪಲ್ ಆಗಿ ವಿಂಗ್ಸ್ ಆಫ್ ಇನ್ಸೆಕ್ಟ್ಸ್ ಆ್ಯಂಡ್ ಬರ್ಡ್ಸ್. ಎರಡೂ ಕೂಡ ಸ್ಟ್ರಕ್ಚರಲ್ಲಿ ಅದೆರಡೂ ಕೂಡ ಡಿಫ್ರೆಂಟಾಗಿ ಒರಿಜಿನ್ ಆಗಿರುತ್ತೆ, ಮತ್ತು ಸ್ಟ್ರಕ್ಚರ್ ಕೂಡ ಡಿಫ್ರೆಂಟ್ ಇರುತ್ತೆ, ಬಟ್ ಕಾಮನ್ ಫಂಕ್ಷನ್ ಎರಡು ಫ್ಲೈಯಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇರುತ್ತೆ. ಸೊ ಅದು ನಿಮಗೆ ಒಂದು ಎಕ್ಸಾಂಪಲ್. ನೆಕ್ಸ್ಟ್ ಅನಿಮಲ್ಸಲ್ಲಿ ತೊಗೊಂಡ್ರೆ ಫ್ಲಿಪ್ಪರ್ಸ್ ಆಫ್ ಪ್ಯಾಂಗ್ವಿನ್ ಆ್ಯಂಡ್ ಡಾಲ್ಫಿನ್, ಐಸ್ ಆಫ್ ಆಕ್ಟೋಪಸ್ ಆ್ಯಂಡ್ ಮ್ಯಾಮಲ್ಸ್, ಇದನ್ನೆಲ್ಲ ನೀವು ಬರಿಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಕನ್ವರ್ಜೆಂಟ್ ಎವಲ್ಯೂಷನ್ ಅಂದರೆ ಏನು, ಅದರದ್ದು ಎಕ್ಸಾಂಪಲ್. ಕನ್ವರ್ಜೆಂಟ್ ಎವಲ್ಯೂಷನ್ ಅಂದರೆ ದ ಡೆವಲಪ್ಮೆಂಟ್ ಆಫ್ ಡಿಫ್ರೆಂಟ್ ಅನಾಟಮಿಕಲ್ ಸ್ಟ್ರಕ್ಚರ್ಸ್ ಟು ಪರ್ಫಾರ್ಮ್ ದ ಸೇಮ್ ಫಂಕ್ಷನ್. ಸೊ ಇದು ಯಾವುದಾದ್ರು ಸಿಮಿಲಾರಿಟಿ ಆಯಿತು ಹೇಳಿ, ಅದೆರಡು ಡೆಫಿನೇಷನ್ ಸೇಮ್. ನೀವು ಎಕ್ಸಾಂಪಲ್ನ ಕೂಡ ಸೇಮ್ ಬರೆದ್ರು ಇಲ್ಲಿ ಎಕ್ಸೆಪ್ಟ್ ಮಾಡ್ತಾರೆ. ಸೊ ಇದು ಸಿಮಿಲರ್ ಇರೋದ್ರಿಂದ ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಏನು ಅಂತ ನೋಡ್ಕೊಳ್ಳಿ.
ನೆಕ್ಸ್ಟ್ ಕ್ವಶನ್ ನಂಬರ್ 11, ಕಮೆಂಟ್ ಆನ್ ಅ ಸಿಮಿಲಾರಿಟಿ ಬಿಟ್ವೀನ್ ದ ಥಾರ್ನ್ಸ್ ಆಫ್ ಬೋಗನ್ವಿಲ್ಲಾ ಆ್ಯಂಡ್ ಟೆಂಡ್ರಿಲ್ ಆಫ್ ಕುಕುರ್ಬಿಟಾ ವಿತ್ ರೆಫರೆನ್ಸ್ ಟು ಎವಲ್ಯೂಷನ್. ಈಗ ತಾನೇ ನಾವು ಕಲ್ತಿದ್ವಿ ಥಾರ್ನ್ಸ್ ಮತ್ತು ಕುಕುರ್ಬಿಟಾದು ಬೋಗನ್ವಿಲ್ಲಾದು ಥಾರ್ನ್ ಹಾಗೆ ಟೆಂಡ್ರಿಲ್ ಆಫ್ ಕುಕುರ್ಬಿಟಾ ಏನು ಅಂತ ನಾನು ಹೇಳಿದ್ದೆ. ಅದರಲ್ಲಿ ಏನಿತ್ತು, ದೇವರ್ ಸಿಮಿಲರ್ ಇನ್ ದ ಸ್ಟ್ರಕ್ಚರ್. ಓಕೆ, ಸ್ಟ್ರಕ್ಚರ್ ಮತ್ತು ಆರಿಜಿನ್ ಸೇಮ್ ಇದೆ, ಬಟ್ ಫಂಕ್ಷನ್ ಏನು ಡಿಫ್ರೆಂಟ್ ಆಗ್ತಿದೆ. ಇದು ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ? ಇದು ಎಕ್ಸಾಂಪಲ್ ಆಗ್ತಿರೋದು ಹೋಮೋಲಾಗಸ್ ಆರ್ಗನ್ಸ್ಗೆ. ಸೊ ಹೋಮೋಲಾಗಸ್ ಆರ್ಗನ್ಸ್ನ ನೆನಪಿಟ್ಕೊಂಡ್ರೆ ಸಾಕು. ಅದೆಲ್ಲ ಎಕ್ಸಾಂಪಲ್ ಎಲ್ಲ ಕಲ್ತಿರ್ತಿರ್ವ, ಸೊ ನಿಮಗೆ ಗೊತ್ತಾಗುತ್ತೆ ದೇ ಹ್ಯಾವ್ ದ ಸೇಮ್ ಅನಾಟಮಿಕಲ್ ಸ್ಟ್ರಕ್ಚರ್ ಆ್ಯಂಡ್ ಆರಿಜಿನ್ ಅಂತ ಇಲ್ಲಿ ಬರೀದೆ, ಯಾಕೆಂದರೆ ಅವ್ರು ಸಿಮಿಲಾರಿಟಿನ ಕೇಳ್ತಾರದಲ್ವ. ಸೊ ಏನು ಸಿಮಿಲರ್ ಇದೆ ಅದನ್ನು ಬರೀಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 12, ಅನಲೈಸ್ ದ ಎವಲ್ಯೂಷನರಿ ರಿಲೇಷನ್ಶಿಪ್ ಬಿಟ್ವೀನ್ 4 limbs ಆಫ್ ವೇಲ್ಸ್ ಆ್ಯಂಡ್ ಹ್ಯೂಮನ್ಸ್. ವೇಲ್ಸ್ಗೂ ಮತ್ತು ಹ್ಯೂಮನ್ ಬೀಯಿಂಗ್ಸ್ದು 4 limbs ಏನಿದೆ, ಸೇಮ್ ಇದೆ, ಸೇಮ್ ಅನಾಟಮಿ ಇರುತ್ತೆ, ಸಿಮಿಲರ್ ಅನಾಟಮಿ ಬಟ್ ಡಿಫ್ರೆಂಟ್ ಫಂಕ್ಷನ್. ಸೊ ಇದರಿಂದ ಏನು ಅರ್ಥ ಆಗುತ್ತೆ, ಕಾಮನ್ ಆನ್ಸಿಸ್ಟ್ರಿ ಅಂತ ನಮಗೆ ಗೊತ್ತಾಗುತ್ತೆ. ಎಲ್ಲದಕ್ಕೂ ಒಂದು ಕಾಮನ್ ಆಗಿ ಒಂದು ಸೇಮ್ ಆನ್ಸಿಸ್ಟರ್ ಇತ್ತು ಅಂತ ನಮಗೆ ಐಡಿಯಾ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಹೋಮೋಲಜಿ ಆ್ಯಂಡ್ ಅನಾಲಜಿ. ಅನಾಲಜಿ ನೀವು ಹಾಗೇನೆ ಎಕ್ಸಾಕ್ಟಾಗಿ ಹೋಮೋಲಜಿ ಅನಾಲಜಿ ಬರೀತೀರಾ ಅಂದರೆ ಟೇಬಲ್ ಇದೆ ನಿಮಗೆ, ಬೇಕಿರೋ ಟೇಬಲ್ನ ನಾನು ಇಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೀವು ನೋಡ್ಕೊಳ್ಳಿ. ಇಲ್ಲಾಂದರೆ ನೀವು ಹೋಮೋಲಾಗಸ್ ಮತ್ತು ಅನಾಲಾಗಸ್ ಆದ ಡಿಫ್ರೆನ್ಸ್ನ ಬರೆದ್ರು ಇಲ್ಲಿ ಎಕ್ಸೆಪ್ಟ್ ಮಾಡ್ತಾರೆ. ಸೊ ಯು ಕ್ಯಾನ್ ರೈಟ್ ಇಟ್. ಸೊ ಹೋಮೋಲಾಗಸ್ ಮತ್ತು ಅನಾಲಾಗಸ್ನ ಅಂತ ಕನ್ಸಿಡರ್ ಮಾಡಿ ಇದು ರಿಪಿಟೇಷನ್ ಅಂತ ಕೊಟ್ಟಿದ್ದೀನಿ. ಇಲ್ಲ ನೀವು ಪರ್ಟಿಕ್ಯುಲರ್ ಆಗಿ ಹೋಮೋಲಜಿ ಅನಾಲಜಿ ಬೇಕು ಅಂದರೆ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 14, ವಾಟ್ ಈಸ್ ಅ ಕನ್ವರ್ಜೆಂಟ್ ಎವಲ್ಯೂಷನ್? ಗಿವ್ ಎನ್ ಎಕ್ಸಾಂಪಲ್ ಆಫ್ ಕನ್ವರ್ಜೆಂಟ್ ಎವಲ್ಯೂಷನ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್. ಇದು ಕೂಡ ರಿಪೀಟ್ ಆಗಿದೆ, ಕನ್ವರ್ಜೆಂಟ್ ಎವಲ್ಯೂಷನ್ ಅಂದರೆ ಏನು ಅಂತ. ಸೊ ಇದನ್ನೇನು ಎಕ್ಸ್ಪ್ಲೇನ್ ಮಾಡಲ್ಲ ನಾನು. ನೆಕ್ಸ್ಟ್ ಕ್ವಶನ್ ನಂಬರ್ ನೋಡೋಣ. ಕ್ವಶನ್ ನಂಬರ್ 15, explain with the help of an example the type of evolution which is based on analogy. ಸೊ ಅನಾಲಜಿ ಬೇಸ್ ಮೇಲೆ ಕೊಟ್ಟಿರುವಂಥ ಒಂದು ಎಕ್ಸಾಂಪಲ್ನ ಹೇಳಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅನಾಲಜಿ ಇಸ್ ಬೇಸ್ಡ್ ಆನ್ ದ ಕನ್ವರ್ಜೆಂಟ್ ಎವಲ್ಯೂಷನ್. ಅನಾಲಜಿ ಅಂತಂದರೆ ಅನಾಲಗಸ್ ಆರ್ಗನ್ಸ್ ಅಂತ ಕಲಿತಿದ್ರಲ್ಲ, ಅದನ್ನೇ ಸೇಮ್. ಇಲ್ಲಿ ಕ್ವಶನ್ ಕೇಳೋ ರೀತಿ ಡಿಫ್ರೆಂಟ್ ಇದೆ, ಬಟ್ ನಿಮಗೆ ಆನ್ಸರ್ಸ್ಗಳು ಆಲ್ಮೋಸ್ಟ್ ಸೇಮ್ ರಿಪೀಟ್ ಆಗ್ತಾನೇ ಇದೆ. ಅದೇ ಆನ್ಸರ್ಸ್ಗಳು ನಿಮಗೆ ಬರ್ತಾ ಇದೆ. ಅನಾಲಗಸ್ ಆರ್ಗನ್ಸ್ ಅಂದ್ರೆ ಅದ್ರದ್ದು ಎಕ್ಸಾಂಪಲ್ ಬರೆದ್ರೆ ಇದಕ್ಕೆ ಅಕ್ಸೆಪ್ಟ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 16, ಸ್ಟೇಟ್ ದ ಎವಲ್ಯೂಷನರಿ ರಿಲೇಷನ್ಶಿಪ್ ಗಿವಿಂಗ್ ರೀಸನ್ಸ್ ಬಿಟ್ವೀನ್ ಸ್ವೀಟ್ ಪೊಟ್ಯಾಟೊ ಆ್ಯಂಡ್ ಪೊಟ್ಯಾಟೊ. ಸ್ವೀಟ್ ಪೊಟ್ಯಾಟೊ ಮತ್ತು ಪೊಟ್ಯಾಟೊ ಏನು ಎರಡೂ ಕೂಡ ಆಲ್ಮೋಸ್ಟ್ ನೋಡೋದಕ್ಕೆ ಸೇಮ್ ಒಂದೇ ಥರ ಕಾಣುತ್ತೆ, ಫಂಕ್ಷನ್ ಒಂದೇ ಥರ ಇರುತ್ತೆ. ಯಾಕೆಂದರೆ ಫಂಕ್ಷನ್ ಅದರೆರಡರದ್ದು ಸ್ಟೋರೇಜ್, ಬಟ್ ಡಿಫ್ರೆಂಟ್ ಆರಿಜಿನ್ ಇರುತ್ತೆ ಅದರೆರಡರದ್ದು. ಒಂದು ರೂಟಿಂದ ಆರಿಜಿನ್ ಆದರೆ ಇನ್ನೊಂದು ಸ್ಟೆಮ್ಮಿಂದ ಆರಿಜಿನೇಟ್ ಆಗ್ತಾ ಇರುತ್ತೆ. ಸೊ ಸೇಮ್ ಆರಿಜಿನ್ ಡಿಫ್ರೆಂಟ್ ಆರಿಜಿನ್ ಇದ್ದು ಸೇಮ್ ಫಂಕ್ಷನ್ ಇದ್ದರೆ ಅದು ಯಾವ್ದು ಹೇಳಿ, ಅದು ಕನ್ವರ್ಜೆಂಟ್ ಎವಲ್ಯೂಷನ್. ಸೊ ಇದು ಕನ್ವರ್ಜೆಂಟ್ ಎವಲ್ಯೂಷನ್ನ ತೋರಿಸುತ್ತೆ ಅಂತ ನೀವು ಬರಿಬೋದು. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ದ 2 key ಕಾನ್ಸೆಪ್ಟ್ಸ್ ಆಫ್ ಡಾರ್ವಿನಿಯನ್ ಥಿಯರಿ ಆಫ್ ಎವಲ್ಯೂಷನ್. ಸೊ ಮೇನ್ ಆಗಿ ಡಾರ್ವಿನ್ ಥಿಯರಿ ಏನನ್ನ ಎಕ್ಸ್ಪ್ಲೇನ್ ಮಾಡ್ತಿದೆ, 2 ಕಾನ್ಸೆಪ್ಟ್ಸ್ ಯಾವುದು ಅಂದರೆ ಬ್ರಾಂಚಿಂಗ್ ಡಿಸೆಂಟ್ ಮತ್ತು ನ್ಯಾಚುರಲ್ ಸೆಲೆಕ್ಷನ್. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹಾಗೆ ಹೈಲೈಟೆಡ್ ವರ್ಡ್ಸಲ್ಲಿದೆ. ಸೊ ದೀಸ್ 2 ಆರ್ ದ ಮೇನ್ ಕಾನ್ಸೆಪ್ಟ್ ವಿಚ್ ಡಾರ್ವಿನ್ ಥಿಯರಿ ಎಕ್ಸ್ಪ್ಲೇನ್ಡ್. ಓಕೆ, ನೆಕ್ಸ್ಟ್ ಜೆನೆಟಿಕ್ ಡ್ರಿಫ್ಟ್ ಅಂದರೆ ಏನು ಅಂತ ನೋಡೋಣ. ಜೆನೆಟಿಕ್ ಡ್ರಿಫ್ಟ್ ಈಸ್ ಅ ಚಾನ್ಸ್ ವೈಲ್ ಜೀನ್ ಫ್ಲೋ ಈಸ್ ಕಾನ್ಸ್ಟೆಂಟ್ ಸಬ್ಸ್ಟ್ಯಾನ್ಷಿಯೇಟ್ ಅಂತ ಕೊಟ್ಟಿದ್ದಾರೆ. ಸೊ ಜೆನೆಟಿಕ್ ಡ್ರಿಫ್ಟ್ ಅನ್ನೋದು ಸಡನ್ ಚೇಂಜ್, ಅದು ಓಕೆ ಸಡನ್ ಚೇಂಜ್ ಆಗುತ್ತೆ. ಮತ್ತು ಜೀನ್ ಫ್ಲೋ ಅನ್ನೋದು ಸ್ಲೋ ಆಗಿ ಕಾನ್ಸ್ಟೆಂಟಾಗಿ ಜೀನಲ್ಲಿ ಚೇಂಜಸ್ನ ನಾವು ನೋಡೋವಂಥದ್ದು. ಹೇಗೆ ಅಂತ ಇವ್ರು ಕೇಳ್ತಿದ್ದಾರೆ. ಸೊ ಜೀನ್ ಫ್ಲೋ ಅಕರ್ಸ್ ವೆನ್ ಜೀನ್ಸ್ ಆರ್ ಟ್ರಾನ್ಸ್ಫರ್ಡ್ ಬಿಟ್ವೀನ್ ಪಾಪ್ಯುಲೇಷನ್ ಥ್ರೂ ಮೈಗ್ರೇಷನ್. ಸೊ ಜೀನ್ ಫ್ಲೋ ಅಂತಂದರೆ ಏನಂದರೆ ಒಂದು ಆರ್ಗ್ಯಾನಿಸಮಿಂದ ಇನ್ನೊಂದು ಆರ್ಗ್ಯಾನಿಸಮ್ಗೆ ಹಾಗೆ ಸ್ಲೋ ಆಗಿ ಒಂದರಿಂದ ಒಂದಕ್ಕೆ ಇದು ಮೂವ್ ಆಗ್ತಾ ಇರುತ್ತಲ್ಲ, ಅದನ್ನು ನಾವೇನು ಹೇಳ್ತೀವಿ, ಜೀನ್ ಫ್ಲೋ ಅಂತ ಹೇಳ್ತೀವಿ. ಇಟ್ ಇನ್ಕ್ರೀಸಿಂಗ್ ದ ಜೆನೆಟಿಕ್ ಡೈವರ್ಸಿಟಿ. ಸೊ ಯಾವಾಗ ಅದು ಮೈಗ್ರೇಟ್ ಆಗ್ತಿರುತ್ತೆ ಮತ್ತು ಒಂದು ಆರ್ಗ್ಯಾನಿಸಮಿಂದ ಆರ್ಗ್ಯಾನಿಸಮ್ಗೆ ಪಾಪ್ಯುಲೇಷನಿಂದ ಮೂವ್ ಆಗ್ತಿರುತ್ತೆ, ಆಗ ಇದು ಜೀನ್ ಫ್ಲೋನ ತೋರಿಸುತ್ತೆ. ಅಂದರೆ ಜೀನ್ ಒಂದು ಆರ್ಗ್ಯಾನಿಸಮಿಂದ ಇನ್ನೊಂದು ಆರ್ಗ್ಯಾನಿಸಮ್ಸ್ಗೆ ಪಾಸ್ ಆಗ್ತಾ ಜೆನೆಟಿಕ್ ಡೈವರ್ಸಿಟಿ ಕ್ರಿಯೇಟ್ ಆಗಿರುತ್ತೆ. ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಜೆನೆಟಿಕ್ ಡ್ರಿಫ್ಟ್ ಅಂದರೆ ಏನು, ಸಡನ್ ಚೇಂಜ್, ರ್ಯಾಂಡಮ್ ಆಗಿ ಸಡನ್ ಆಗಿ ಜೀನ್ ಫ್ರೀಕ್ವೆನ್ಸಿ ಅಥವಾ ಅಲೆಲ್ ಫ್ರೀಕ್ವೆನ್ಸಿಯಲ್ಲಿ ಚೇಂಜಸ್ನ ನಾವು ನೋಡಿದ್ರೆ ಅದನ್ನು ನಾವೇನು ಹೇಳ್ತೀವಿ, ಜೆನೆಟಿಕ್ ಡ್ರಿಫ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ಡಿಫೈನ್ ದ ಟರ್ಮ್ಸ್ ಜೆನೆಟಿಕ್ ಡ್ರಿಫ್ಟ್ ಮತ್ತು ಫೌಂಡರ್ ಎಫೆಕ್ಟ್. ಈಗ ತಾನೇ ಜೆನೆಟಿಕ್ ಡ್ರಿಫ್ಟ್ ಏನು ಅಂತ ಹೇಳಿದ್ದೀನಿ, ಇನ್ನು ಫೌಂಡರ್ ಎಫೆಕ್ಟ್ ಏನು ಅಂತ ನೋಡೋಣ. ಫೌಂಡರ್ ಎಫೆಕ್ಟ್ ಅಂದರೆ ಸಮ್ಟೈಮ್ಸ್ ದ ಚೇಂಜ್ ಇನ್ ದ ಅಲ್ಲೆಲ್ ಫ್ರೀಕ್ವೆನ್ಸಿ ಈಸ್ ಸೋ ಡಿಫ್ರೆಂಟ್ ಇನ್ ಅ ನ್ಯೂ ಸ್ಯಾಂಪಲ್ ಆಫ್ ಪಾಪ್ಯುಲೇಷನ್ ದ್ಯಾಟ್ ದೆ ಬಿಕಮ್ ಅ ಡಿಫ್ರೆಂಟ್ ಸ್ಪೀಷೀಸ್. ಹೇಗೆ ಕಾಣುತ್ತೆ ಅಂದರೆ ಕೆಲವೊಂದ್ಸಲ ಏನಾಗ್ಬಿಡುತ್ತೆ, ಜೀನ್ ಫ್ರೀಕ್ವೆನ್ಸಿ ಎಷ್ಟು ಡಿಫ್ರೆಂಟ್ ಆಗಿಬಿಡುತ್ತೆ ಅಂದರೆ ಸೇಮ್ ಪಾಪ್ಯುಲೇಷನಲ್ಲೇ ಇರುತ್ತೆ, ಅದು ಆ ಪಾಪ್ಯುಲೇಷನ್ ಇರೋದು ಎಷ್ಟು ಡಿಫ್ರೆಂಟ್ ಆಗಿಬಿಡುತ್ತೆ ಅಂದರೆ ಇದು ಹೊಸದೇನೋ ಅನ್ನೋ ಥರ ಅನಿಸೋಷ್ಟು ಒಂದು ಆರ್ಗ್ಯಾನಿಸಮ್ ಚೇಂಜ್ ಆಗಿಬಿಡುತ್ತೆ. ದ ಒರಿಜಿನಲ್ ಡ್ರಿಫ್ಟೆಡ್ ಪಾಪ್ಯುಲೇಷನ್ ಬಿಕಮ್ಸ್ ಫೌಂಡರ್ ಆ್ಯಂಡ್ ದ ಎಫೆಕ್ಟ್ ಈಸ್ ಕಾಲ್ಡ್ ಫೌಂಡರ್ ಎಫೆಕ್ಟ್. ಸೊ ಈ ಥರ ಡ್ರಿಫ್ಟ್ ಆದಂಥ ಒರಿಜಿನಲ್ ಪಾಪ್ಯುಲೇಷನ್ನ ನಾವೇನು ಹೇಳ್ತೀವಿ, ಫೌಂಡರ್ ಅಂತ ಹೆಸರು ಕೊಟ್ಟಿದ್ದೀವಿ. ಸೊ ಇದನ್ನು ಫೌಂಡರ್ ಎಫೆಕ್ಟ್ ಅಂತ ಕರೀತಾರೆ. ಸೊ ಅದನ್ನು ನೀವು ಡೆಫಿನೇಷನ್ ಹೇಗೆ ಕೊಟ್ಟಿದ್ದೀನಲ್ಲ ನಾವು ಇದೇ ಥರ ಕಲ್ತ್ಕೊಳ್ಳಿ.
ನೆಕ್ಸ್ಟ್ ವಾಟ್ ಈಸ್ ಅಡಾಪ್ಟಿವ್ ರೇಡಿಯೇಷನ್, ಗಿವ್ ಎನ್ ಎಕ್ಸಾಂಪಲ್. ಇದು ಕೂಡ ಒನ್ ಆಫ್ ದ ರಿಪೀಟೆಡ್ಲಿ ಆಸ್ಡ್ ಕ್ವಶನ್. ತುಂಬ ಸಲ ಕೇಳ್ತಿರ್ತಾರೆ ಅಡಾಪ್ಟಿವ್ ರೇಡಿಯೇಷನ್ ಬಗ್ಗೆ. ಹೇಗೆ ಹೋಮೋಲಾಗಸ್, ಅನಾಲಾಗಸ್, ಕನ್ವರ್ಜೆಂಟ್, ಡೈವರ್ಜೆಂಟ್ ಇಂಪಾರ್ಟೆಂಟು, ಹಾಗೆ ಅಡಾಪ್ಟಿವ್ ರೇಡಿಯೇಷನ್ ಕೂಡ ರಿಪೀಟೆಡ್ಲಿ ಆಸ್ಡ್ ಕ್ವಶನ್. ಇದನ್ನು ಕೂಡ ಮಿಸ್ ಮಾಡದೆ ಕಲ್ತ್ಕೊಂಡು ಹೋಗಿರಿ. ದ ಪ್ರೋಸೆಸ್ ಆಫ್ ಎವಲ್ಯೂಷನ್ ಆಫ್ ಡಿಫರೆಂಟ್ ಸ್ಪೀಷೀಸ್ ಇನ್ ಅ ಗಿವನ್ ಜಿಯೋಗ್ರಫಿಕಲ್ ಏರಿಯಾ ಸ್ಟಾರ್ಟಿಂಗ್ ಫ್ರಮ್ ಅ ಪಾಯಿಂಟ್ and radiating to the other geographical area is called adaptive radiation. ಸೊ ಎಕ್ಸಾಂಪಲ್ ಅದಕ್ಕೆ ಡಾರ್ವಿನ್ ಫಿಂಚಸ್ ಒಂದು ಏರಿಯಾದಲ್ಲಿ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಇದ್ದಂಥದ್ದು ರೇಡಿಯೇಟ್ ಆಗಿ ಬೇರೆ ಬೇರೆ ಜಿಯೋಗ್ರಫಿಕಲ್ ಏರಿಯಾಗೆ ಅದು ಹೋದಾಗ ಅದು ಡೈವರ್ಜೆಂಟ್ ಆಗುತ್ತೆ. ಅಂದರೆ ಒಂದು ಸಿಂಗಲ್ ಪಾಯಿಂಟಿಂದ ಅದು ಮೂವ್ ಆಗ್ತಾ ಬೇರೆ ಬೇರೆ ಕಡೆ ಹೋದಾಗ ಅದನ್ನು ನಾವೇನು ಹೇಳ್ತೀವಿ, ಅಡಾಪ್ಟಿವ್ ರೇಡಿಯೇಷನ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಕ್ವಶನ್, ವೆನ್ ಮೋರ್ ದ್ಯಾನ್ ಒನ್ ಅಡಾಪ್ಟಿವ್ ರೇಡಿಯೇಷನ್ ಅಕರ್ಸ್ ಇನ್ ಆನ್ ಐಸೋಲೇಟೆಡ್ ಜಿಯೋಗ್ರಫಿಕಲ್ ಏರಿಯಾ ಇಟ್ ಲೀಡ್ಸ್ ಟು ಕನ್ವರ್ಜೆಂಟ್ ಎವಲ್ಯೂಷನ್. ಸೊ ಒಂದು ಜಾಗದಲ್ಲಿ ಕೊಟ್ಟಿರುವಂಥ ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಒಂದಕ್ಕಿಂತ ಜಾಸ್ತಿ ಅಡಾಪ್ಟಿವ್ ರೇಡಿಯೇಷನ್ ಆದರೆ ಇಟ್ ರಿಸಲ್ಟ್ಸ್ ಇನ್ ಕನ್ವರ್ಜೆಂಟ್ ಎವಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸಪೋರ್ಟ್ ಮಾಡುವಂಥ 2 ಎಕ್ಸಾಂಪಲ್ನ ನೀವು ಬರೀಬೇಕು. ಸೊ ಇದಕ್ಕೆ ನಿಮ್ಮ ಬುಕ್ಕಲ್ಲಿ ಕೊಟ್ಟಿರುವಂಥ 2 ಎಕ್ಸಾಂಪಲ್ಗಳು ಯಾವುದು ಅಂದರೆ ಮಾರ್ಸುಪಿಯಲ್ಸ್ ಇನ್ ಆಸ್ಟ್ರೇಲಿಯಾ ಮಾರ್ಸುಪಿಯಲ್ಸ್ನ ಕಂಪೇರ್ ಮಾಡಿ ಒಂದು ಪಿಕ್ಚರ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ, ಅದನ್ನು ನೀವು ರಿಕಾಲ್ ಮಾಡ್ಕೊಳ್ಳಿ. ಅದು ಒಂದು. ಮತ್ತು ಇನ್ನೊಂದು ಯಾವುದು, ಫಿಂಚಸ್ ಇನ್ ದ ಗ್ಯಾಲಪಗೋಸ್ ಐಲ್ಯಾಂಡ್ಸ್. ಗ್ಯಾಲಪಗೋಸ್ ಐಲ್ಯಾಂಡಲ್ಲಿ ಇದ್ದಂಥ ಬರ್ಡ್ಗಳದ್ದು ಫಿಂಚಸ್ ಅಂತ ನಾವೇನು ಕರಿತೀವಿ, ಅದರದ್ದು ಕೂಡ ಇದಕ್ಕೆ ಎಕ್ಸಾಂಪಲ್ ಆಗಿ ನೀವು ಬರೀಬೋದು. ಸೊ ಇದೆರಡು ನೀವು ಆನ್ಸರ್ ಆಗಿ ಅಥವಾ ಎಕ್ಸಾಂಪಲ್ ಆಗಿ ಇದಕ್ಕೆ ಬರೀಬೋದು. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಏನಿದೆ ಅದನ್ನು ನೋಡೋಣ. ಗಿವ್ ಎನಿ 2 ಎಕ್ಸಾಂಪಲ್ಸ್ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಬೈ ಆಂಥ್ರೋಪೋಜೆನಿಕ್ ಆ್ಯಕ್ಷನ್ಸ್. ಸೊ ಆಂಥ್ರೋಪೋಜೆನಿಕ್ ಆ್ಯಕ್ಷನ್ ಅಂದರೆ ಮ್ಯಾನ್ ಮೇಡ್, ಬಿಕಾಸ್ ಆಫ್ ಹ್ಯೂಮನ್ ಅಥವಾ ಬಿಕಾಸ್ ಆಫ್ ಮ್ಯಾನ್ ಏನೆಲ್ಲ ಚೇಂಜಸ್ ಆಗಿ ನ್ಯಾಚುರಲ್ ಸೆಲೆಕ್ಷನ್ ಆಗ್ತಿದೆ. ಅದಕ್ಕೆ 2 ಎಕ್ಸಾಂಪಲ್ನ ಕೊಟ್ಟಿರೋದು ಯಾವುದು ಅಂತಂದರೆ, ಒಂದು ಇಂಡಸ್ಟ್ರಿಯಲ್ ಮೆನಲೈಸೇಷನ್. ರಿಕಾಲ್ ಮಾಡ್ಕೊಳ್ಳಿ, ವೈಟ್ ಮಾತ್ ಮತ್ತು ಬ್ಲ್ಯಾಕ್ ಮಾತ್ ಅಥವಾ ಡಾರ್ಕ್ ಮಾತ್ ಏನಿತ್ತು ಅದು ಹೇಗೆ ಬಿಕಾಸ್ ಆಫ್ ದ ಮ್ಯಾನ್ ಮೇಡ್ ಆ್ಯಕ್ಷನ್ ಹೇಗೆ ಚೇಂಜಸ್ ಆಯಿತು, ನೇಚರ್ ಯಾವುದನ್ನು ಸೆಲೆಕ್ಟ್ ಮಾಡ್ತು, ಇದನ್ನು ನಿಮಗೆ ಅದೊಂದು ಎಕ್ಸಾಂಪಲ್ ಆಗಿ ತೊಗೊಳ್ಬೋದು. ಇನ್ನೊಂದೇನೆಂದರೆ ರೆಸಿಸ್ಟೆಂಟ್ ಪೆಸ್ಟ್ಗಳಿಗೆ ನಾವು ಕೆಮಿಕಲ್ ಸ್ಪ್ರೇ ಮಾಡ್ತಾ ಆ ಪೆಸ್ಟ್ಗಳು ಎಷ್ಟು ಯೂಸ್ಡ್ ಆಗಿಬಿಡುತ್ತೆ ಅಂದರೆ ಕೆಮಿಕಲ್ಸ್ಗೆ ಅದು ರೆಸಿಸ್ಟೆಂಟ್ ಆಗಿಬಿಟ್ಟು ಅದು ಸರ್ವೈವ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದು ಅಗೇನ್ ಯಾರ ಆ್ಯಕ್ಷನಿಂದ, ನಮ್ಮ ಆ್ಯಕ್ಷನಿಂದ, ಹ್ಯೂಮನ್ ಬೀಯಿಂಗ್ ಆ್ಯಕ್ಷನಿಂದ. ವೀಡ್ಸ್ಗಳು ಕೂಡ ಹಾಗೇ. ಸೊ ಇದೆಲ್ಲ ಎಕ್ಸಾಂಪಲ್ ಆಗಿ ನೀವು ತೊಗೊಳ್ಬೋದು ಆಂಥ್ರೋಪೋಜೆನಿಕ್ ಆ್ಯಕ್ಷನ್ಸ್ಗೆ. ಇದು 2 ಮಾರ್ಕ್ಸ್ಗೆ ಅಷ್ಟೇ ಕೇಳಿರೋದ್ರಿಂದ ಇಲ್ಲಿ ಎಕ್ಸ್ಪ್ಲನೇಷನ್ ಏನು ನಾನು ಕೊಟ್ಟಿಲ್ಲ, ಏನು ಎಕ್ಸಾಂಪಲ್ ಅಂತ ಮಾತ್ರ ಮೆನ್ಷನ್ ಮಾಡಿದ್ದೀನಿ. ಈಗ ಇಷ್ಟು ಏನು ನೋಡಿದ್ರಲ್ಲ ನೀವು, ಇದು 2 ಮಾರ್ಕ್ಸ್ ಕ್ವಶನ್ಸ್ಗಳು. ಈ 2 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ದು ಆನ್ಸರ್ಸ್ಗಳನ್ನ ನಾನು ಇಲ್ಲಿ ಹಾಕಿದ್ದೀನಿ. ವಾಟ್ ಅಬೌಟ್ 3 ಮಾರ್ಕ್ಸ್ನ ನೀವು ನೋಡಿದರೆ ಕ್ವಶನ್ಸ್ಗಳೇ ಸ್ವಲ್ಪ ಏನಿದೆ ಸಿಮಿಲರ್ ಆಗಿದೆ. ಅಲ್ಲಿ 2 ಮಾರ್ಕಲ್ಲಿ 1 ಎಕ್ಸಾಂಪಲ್ ಕೇಳಿದರೆ 3 ಮಾರ್ಕ್ಸಲ್ಲಿ 2 ಎಕ್ಸಾಂಪಲ್ಗಳನ್ನ ಕೇಳಿ. ಹೋಮೋಲಾಗಸ್ ಆರ್ಗನ್ಸ್ ಅಂದರೆ ಏನು, ಅದಕ್ಕೆ 2 ಎಕ್ಸಾಂಪಲ್ನ ಬರೀರಿ, ಈ ಥರ ಕೇಳಿದ್ದಾರೆ. ಸೊ ಅದನ್ನು ನಾನು ಒಂದು ಕ್ವಿಕ್ ಗ್ಲಾನ್ಸ್ ಮಾಡ್ಕೊಂಡಿರಿ. ನಿಮಗೆ ನನಗೆ ಟೈಮ್ ಸಿಕ್ಕಿದ್ರೆ ನಾನು ಅದರದ್ದು ವಿಡಿಯೋ ಮಾಡ್ತೀನಿ. ಇಲ್ಲಾಂತಂದರೆ ನೀವು ಏನು ಕಲ್ತಿದ್ದೀರಲ್ಲ ಇದೇ ಸಾಕು. ಅದು ಬಿಟ್ಟು ನೀವು ಇನ್ನು ಕೆಲವೊಂದು ಡೆಫಿನೇಷನ್ಸ್ಗಳೇನು ಬರುತ್ತೆ, ಸಾಲ್ಟೇಷನ್ ಅಂದರೆ ಏನು, ಜೀನ್ ಫ್ಲೋ ಏನು, ಜೀನ್ ಪೂಲ್ ಏನು, ಇದೆಲ್ಲ ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಂಡಿರಿ. ಹಾರ್ಡಿ-ವೆನ್ಬರ್ಗ್ ಪ್ರಿನ್ಸಿಪಲ್ ಇಲ್ಲಿ 2 ಮಾರ್ಕ್ಸಲ್ಲಿ ಕವರ್ ಮಾಡಿಲ್ಲ. ಹಾರ್ಡಿ-ವೆನ್ಬರ್ಗ್ ಪ್ರಿನ್ಸಿಪಲ್ ಇಟ್ ಈಸ್ ಇಂಪಾರ್ಟೆಂಟ್. ಅದನ್ನು 3 ಮಾರ್ಕ್ಸಲ್ಲಿ ಕೊಟ್ಟಿರ್ತಾರೆ, ಇಲ್ಲಾಂದರೆ 5 ಮಾರ್ಕ್ಸಲ್ಲಿ ಕೇಳ್ತಾರೆ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ಅದನ್ನು ಬಿಟ್ಟು ಆಲ್ಮೋಸ್ಟ್ ಉಳಿದಿದ್ದೆಲ್ಲ ನಾವು ಕವರ್ ಮಾಡಿದ್ದೀನಿ. ಹ್ಯೂಮನ್ ಎವಲ್ಯೂಷನ್ ಬಗ್ಗೆ ಇಲ್ಲಿ ಏನು ಕ್ವಶನ್ಸ್ ಪಿಕ್ ಮಾಡಿಲ್ಲ 2 ಮಾರ್ಕ್ಸಲ್ಲಿ, ಬಟ್ ಹ್ಯೂಮನ್ ಎವಲ್ಯೂಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಕೂಡ ನೋಡ್ಕೊಂಡಿರಿ. ಟೈಮ್ ತುಂಬಾ ಕಡಿಮೆ ಇರೋದ್ರಿಂದ ನೀವು ಎಷ್ಟು ಸಾಧ್ಯ ಅಷ್ಟು ನೀವು ಗ್ಲಾನ್ಸ್ ಮಾಡ್ಕೊಂಡು ಹೋಗಿರಿ. ನಾನು ಎಲ್ಲ ವಿಡಿಯೋಗಳನ್ನ ಹಾಕಿದ್ದೀನಿ 2 ಮಾರ್ಕ್ಸ್ಗೆ ಹೆಲ್ಪ್ ಆಗೋದಕ್ಕೆ, 3 ಮಾರ್ಕ್ಸ್ಗೆ ಹಾಗೆ 5 ಮಾರ್ಕ್ಸ್ಗೆ ಎಲ್ಲ ಹೈ ವೇಟೇಜ್ ಚಾಪ್ಟರ್ಗಳೇನಿದೆ ಎಲ್ಲನೂ ಕವರ್ ಮಾಡಿದ್ದೀನಿ. ಎಷ್ಟು ಸಾಧ್ಯ ಅಷ್ಟು ವಿಡಿಯೋಗಳನ್ನ ನೀವು ನೋಡಿಕೊಂಡು ಪ್ರಿಪೇರ್ ಆಗಿ ಪಾಸಿಂಗ್ ಮಾರ್ಕ್ಸ್ಗೆ ಎಷ್ಟು ನೋಡ್ಕೊಳ್ಬೇಕು, ಹಾಗೆ 60+ ಇದ್ದರೆ ಯಾವ ರೀತಿ ಕಲಿಬೇಕು ಅದೆಲ್ಲ ನಾನು ಹಾಕಿದ್ದೀನಿ. ಆಲ್ಮೋಸ್ಟ್ ನೀವೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂದರೆ ಇನ್ನೂ ಟೈಮ್ ಇದೆ, ಏನು ಟೈಮ್ ಕಂಪ್ಲೀಟ್ ಆಗೋಗಿಲ್ಲ, ಇನ್ನೂ ಟೈಮ್ ಇದೆ. ಜಸ್ಟ್ ಕ್ವಿಕ್ಕಾಗಿ ಒಂದು ಹಾಫ್ ಆನ್ ಅವರ್ ವಿಡಿಯೋಗಳನ್ನ ನೋಡ್ಕೊಂಡ್ಬಿಟ್ರೆ ನಿಮಗೆ ಡೆಫಿನೆಟ್ಲಿ 60+ ಬರುತ್ತೆ. ಅದರದ್ದೆಲ್ಲ ವಿಡಿಯೋಗಳನ್ನ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಸ್ಟೂಡೆಂಟ್ಸ್. ಡೂ ವೆಲ್.